ಹೇಳಿ ಪುಟ್ಟಣ್ಣವ್ರೆ, ಹೆಂಗಿದಾವೆ ನಿಮಗೆ 15 ಹೇಗೆ ಅನಿಸ್ತು? ಹಾಕಿದ್ರೆ ನಮಗೆ 15 ಅಕ್ಟೋಬರ್ 27ಕ್ಕೆ ಸಸಿ ಪ್ಲಾಂಟೇಶನ್ ಮಾಡಿದ್ವಿ. ಇದ್ರ ಬಗ್ಗೆ ಏನು ಮಾಹಿತಿ ಗೊತ್ತಿರಲಿಲ್ಲ. 15-20 ದಿವಸ ಇದಕ್ಕೆ ಏನೋ ನ್ಯೂಟ್ರಿಷನ್ ಯೂನಿಕ್ ಆಸಿಡ್ ಅದು ಇದು ಕೊಟ್ಟರೆ ಚೆನ್ನಾಗಿ ಅಂತಂದ್ರೆ ನಮಗೆ ಸಡನ್ ಆಗಿ ಗೊತ್ತಾಗಲಿಲ್ಲ. ಆಮೇಲೆ ಗೊತ್ತಾದ ಮೇಲೆ ಗಿಡ ಇಂಪ್ರೂವ್ ಆಗಿತ್ತು. ಹೆಚ್ಚು ಕಡೆ ಒಂದು ತಿಂಗಳು ಮತ್ತೆ ಹಿಂದಕ್ಕೆ ಹೋತು ಬ್ಯಾಕ್. ಇಲ್ಲಾಂದ್ರೆ ಇದರಿಂದ ಭಾರಿ ಚೆನ್ನಾಗತ್ತ. ಕೆಲವೊಂದು ನ್ಯೂಟ್ರಿಷನ್ ನಮ್ಗೆ ಗೊತ್ತಿಲ್ಲಲ್ಲ ಪಪ್ಪಾಯಿ ಬೆಳೆಯೋದು ಹೆಂಗೆ ಏನಂತ. ಆಮೇಲೆ ಮುಸ್ತಾಫ್ ಇಂಥವ್ರು ಹೇಳಿದ್ರು, ಅಣ್ಣ ಇದಕ್ಕೆ ಯೂಮಿಕ್ ಆಸಿಡ್ ಕೊಡ್ರಿ, DAP ನೀರು ಬಿಡ್ರಿ, ನ್ಯೂಟ್ರಿಷನ್ ಕೊಡ್ರಿ ಅಂತ ಹೇಳಿದ ಮೇಲೆ ಚೆನ್ನಾಗಿ ಬೆಳೆದಿದ್ರಲ್ಲ. ಬಂತು. ಗೊತ್ತಿಲ್ಲ ಅಂತೇನೆ ನೀವು ಇಲ್ಲಿ ನೋಡ್ರಿ, ಗಿಡದಲ್ಲಿ ಕಾಯಿ ಎಲ್ಲಿವರೆಗಿದಾವೆ, ಫುಲ್ ಗಿಡ ಎಲ್ಲ ಟೋಟಲ್ ಕಾಯಿ ಕಟ್ಟಿದಾವೆ. ಅಕ್ಟೋಬರ್ 27ಕ್ಕೆ ನಾವು ಪ್ಲಾಂಟೇಶನ್ ಮಾಡಿದ ಮೇಲೆ ಮತ್ತೆ ಮಾರ್ಚಿಗೆ ನಮಗೆ ನೀರು ಹೋಗ್ಬಿಡ್ತಿದೆ. ನೀರು ಹೋದ್ಮೇಲೆ ನಾವು ಮತ್ತೆ ಇದಕ್ಕೆ ಸಪ್ಲಿಮೆಂಟ್ ಸ್ಲೋ ಆಗಿತ್ತು. ಇದು ಇಷ್ಟು ಸೈಜ್ ಕಡಿಮೆ ಆಗಿತ್ತು. ಅದೇನಾರು ಸ್ವಲ್ಪ ಇನ್ನೂ ಇಂಪ್ರೂವ್ಮೆಂಟ್ ಇದ್ದರೆ ಒಂದು 3 kg 2.5 kg 3 kg ಬಂದಿರೋದು. ಬಟ್ ಈಗ ನಮಗೆ ಲಾಸ್ ಏನು ಅನಿಸಿಲ್ಲ, ಲಾಭ ಅನಿಸಿದೆ. ರೇಟ್ ಎಲ್ಲ ನಾವು ಈಗ 16 ರೂಪಾಯಿದಿಂದ ಹಿಡಿದು ಈಗ 25 ರೂಪಾಯಿ ತನಕ ಕೊಟ್ಟಿದ್ವಿ. ಬಟ್ ಮೋರು, ಬಿಗ್ ಬಜಾರು ಇಂಥವೆಲ್ಲ ಮಾಲ್ಗಳಿಗೆ ಸಪ್ಲೈ ಕೊಡ್ತಾ ಇದೀವಿ. ಸ್ಟಾರ್ಟಿಂಗ್ 16 ಕೊಟ್ಟಿವಿ, ಈಗ 25 ರೂಪಾಯಿ ಕೊಡ್ತಾ ಇದೀವಿ. ಆಗಸ್ಟ್ ತಿಂಗಳು 11 ತಾರೀಕು ಇಲ್ಲಿವರೆಗೆ ಏನು ರೇಟ್? ಇವತ್ತು ತಾಲಿ 25 ರೂಪಾಯಿ ಕೊಟ್ಟಿವಿ ಸರ್. ಶಾಪಿಂಗ್ ಮಾಲ್ಗೆಲ್ಲ ಹೌದೌದು. ಮಾಡಿದ್ರ ಒಳ್ಳೆ ರೇಟ್ ಚೆನ್ನಾಗಿ ಸಿಕ್ಕಿದಲ್ಲ ಅಣ್ಣ. 15 ಬೆಳೆದ್ರೆ ರೈತರಿಗೆ ಲಾಭನ ನಷ್ಟನ? ಪಪ್ಪಾಯಿ ಬೆಳೆಯೋರಿಗೆ ಏನಂತ? ಇದಕ್ಕೇನು ಭಾರಿ ಒಂದು ನಾನು 5,000 ರೂಪಾಯಿ ದೌಷ್ಟಿನೂ ಹೊಡೆದಿಲ್ಲ ಅಂತ ಅನಿಸ್ತೈತಿ. ಔಷಧಿ ಮಾತ್ರ ಫರ್ಟಿಲೈಸರು ಸಪ್ಲೈ ಮಾಡಿದ್ದೀವಿ, ಬಟ್ ಔಷಧಿ ಕೆಮಿಕಲ್ ಅಂತ ಬಂದರೆ 0. ಸ್ಪ್ರೇ ಮಾತ್ರ ಒಂದು 500-600 ರೂಪಾಯಿದ್ದು 1000 ರೂಪಾಯಿದ್ದು ಒಂದು ಸತಿ ಒಂದು 2 3 ಸರಿ ಸ್ಪ್ರೇ ಮಾಡಿರ್ಬೋದು ಅಷ್ಟೇ. ಈಗ ಒಂದು ಈಗ ಮಾಡ್ಬೇಕು, ಈಗ ಅರ್ಜೆಂಟ್. ಸ್ವಲ್ಪ ಮುಟ್ರು ಆಗಿದೆಯಲ್ಲ ಈ ಥರ, ಇದು ಹೆಂಗಾರಾಗಲಿ ಮಾಡ್ಬೇಕಂತ. ಅಲ್ಲ, ನಮಗಿಂತ ಒಂದು 2 ತಿಂಗಳು ಮುಂಚೆ ಹಾಕಿದ್ರು ರೆಡ್ ಲೇಡಿ ಅಂತ. ಈಗ ಫುಲ್ ಹಾಳಾಗೋಗಿದೆ ರೆಡ್ ಲೇಡಿ. ತೋಟ ಫುಲ್ ಕೊಲ್ಯಾಪ್ಸ್ ಆಗಿದೆ. ಈಗ ರೆಡ್ ಲೇಡಿ 2 ತಿಂಗಳು ಮುಂಚೆ ಪ್ಲಾಂಟೇಶನ್ ಮಾಡಿದ್ರು. ಈಗ ಅವ್ರದ್ದು ಏನು ಇಲ್ಲೇ ಇಲ್ಲ, ಏನಿಲ್ಲ, ಅವ್ರದ್ದು ಕ್ರಾಪ್ ಇಲ್ಲ, ಮೆಟೀರಿಯಲ್ ಇಲ್ಲ ಅಂದ್ಬಿಟ್ರೆ ಅದ್ರಾಗ. ಈಗ ಇದು ಹೆಂಗ ಬೆಟ್ಟ ಅನ್ನಿಸ್ತಾ ಇಲ್ಲ, ರೈತರಿಗೆ ಲಾಭ ಆಗುತ್ತಾ ನಷ್ಟ ಆಗುತ್ತಾ ಅಂತ ಬಹಳ ಜನ ಹೇಳ್ತಾರೆ. ಪಪ್ಪಾಯಿ ಬೆಳೆದಿದ್ದಾರೋ ಯಾರು ಉದ್ದಾರ ಆಗಿಲ್ಲ ಅಂತ ಕೆಲವರು. ಅಲ್ಲ, ನನಗೆ ಯಾರ ಲೀಜ್ ಕೊಟ್ಟಿದ್ರೆ ಜಮೀನು ಒಂದು 20 ಎಕರೆ ಮಾಡಕ್ ನಾವು ತಯಾರಿದ್ದೀಗ ಆಲ್ರೆಡಿ. ಈಗ 25 ರೂಪಾಯಿ ರೇಟ್ ನಮ್ಮ ಹಣೆ ಬರಕ್ಕೆ ಎಲ್ಲ ಶೋಯಿಂಗ್ ಆಗಿಬಿಡ್ದ ಮೇಜ್. ಇನ್ನು 2 ತಿಂಗಳು ಬಿಟ್ರೆ ಮತ್ತೆ ನಾನು ಎಷ್ಟು ಸಿಗ್ತದೋ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಮಾಡಕ್ಕೆ. ಯಾಕಂದ್ರೆ ಇದು 15 ವೆರೈಟಿ ಐತಲ್ಲ, ಬೇರೆ ಎಷ್ಟೇ ಔಷಧಿ ಹೊಡೆದ್ರು ವೈರಸ್ ಅಟ್ಯಾಕ್ ಆಗ್ತದೆ. ಇದು ವೈರಸ್ ಇಲ್ಲ. ನಾವೇನು ಗೊಬ್ಬರ ಕೊಡ್ಬೇಕು, ಬೆಳಿಬೇಕು ಅಷ್ಟೇ. ಇದ್ರಾಗ ಲಾಭ ಇದೆ, ಫಸ್ಟ್ ಕ್ಲಾಸ್ ಲಾಭ. ನಮ್ದು ಇದ್ರಾಗ ನಾವೊಂದು 10 ಪೈಸಾ ಹೋಗಿದೆ ಅಂತ ಅಂದ್ಕೊಂಡಿದ್ವಿ. ಅಲ್ಲ, ಒಂದು ಪಕ್ಷ 10 ಪೈಸಾ ಹೋಗಿದೆ ಅಂತ ಇಟ್ಕೊಂಡಿದ್ವಿ. ಈಗ ನಮ್ದು 3 ಲಕ್ಷ ರೂಪಾಯಿ ಆಗಿದೆ. ಇನ್ನು 90 ಪೈಸಾ ಐತೆ ಅಂದ್ರೆ ಹೌದೌದು. ಮತ್ತೆ ಇದು ಗ್ರೇಡ್ ಬಂದು ಕರೆಕ್ಟ್ ಸೆಟ್ಟಿಂಗ್ ಐತಿ. ಹೆಂಗೆ ಅಂದ್ರೆ ಅವ್ರಿಗೆ 1.25 kg ಬಿಲೋ ಇರ್ಬೇಕು ಮಾಲ್ನವ್ರಿಗೆ. ನೀವು ಡೆಲ್ಲಿ ಕಟಿಂಗ್ ಅಂದ್ರೆ ಅದು 3 kg 4 kg ಇದ್ರೆ ತಗೋಬೋದು ಅವರು. ಬೇಕು. ಇಲ್ಲೇನು ಆ ಥರ ಇಲ್ಲ. ಇಲ್ಲಿ 1.25 ಒಳಗೆ ಇರಬೇಕು. ಅರ್ಧ kg ಮೇಲೆ 1.25 ಒಳಗೆ.
ಇದು ಕರೆಕ್ಟ್ ಐತಿ ಈಗ ನಮ್ದು. ಆದ್ರೆ ಇದು ಪಕ್ಕ 2 ಕೆಜಿ ಐತೆ ಅದು. 2 ಕೆಜಿ ಅಲ್ಲ 2 ಕೆಜಿ ಇದ್ರೂ ಬಟ್ಟೆಯಿಂದನೇ ಚಾಲು ಆಗಿದೆ. 1 ಅಡಿ ಬಿಟ್ಟು 1.5 ಅಡಿಯಿಂದ ಟೋಟಲ್ ಆಗಿ ಚಾಲು ಆಗಿದೆ. ಆಕ್ಚುಲಿ ಇದು ಸೆಟ್ಟಿಂಗ್ ಬಂದು ಮಾರ್ಚ್ ಬಿಸಿಲು ರೈಸ್ ಆಗಕ್ಕೆ ಅವಾಗ ಸೆಟ್ ಆಗಿದ್ದು. ಇಲ್ಲ ಅಂದ್ರೆ ಈ ಬಡ್ಡೆಯಿಂದ ಬರೋದು ನಮ್ಮ ವಿಜಯಣ್ಣವ್ರದ್ದು ಆದಂಗೆ ಆಗಿರೋದು. ಅವ್ರು ಬಡ್ಡೆಯಿಂದ ನೋಡ್ರಿ ಎಲ್ಲ ಕಡೆ ಬರೀ ಕಾಯಿನೇ ಕಾಣ್ತಾ ಇದೆ. ಅಲ್ಲಿ ಇದರಲ್ಲಿ 15 ವೆರೈಟಿ ಒಳಗೆ ನೀವೇನಾರ ಫಿಲ್ಟರ್ ಪಕ್ಕ ಗಂಡು ಫಿಲ್ಟರ್ ಆದ್ರೆ ರೈತರಿಗೆ ದೊಡ್ಡ ಲಾಭ. ಅಂದ್ರೆ ಪಾಲಿನೇಷನ್ ಆಗಲ್ಲ. ಒಂದು ಗಂಡು ಸಸಿ ಬರೋವು ಎಲ್ಲ 1000ಕ್ಕೆ ಒಂದು 8-10 ಸಸಿ ಬರೋದು. ಅವ್ರ ಕಂಪ್ನಿಯವರು ಮುಂಚೆನೆ ನಿಲ್ಲಿಸ್ಬಿಟ್ರು. ಅದು ಗಂಡು ಸಸಿ ಬರೋದು ನಿಲ್ಲಿಸಿದ್ಮೇಲೆ ಅವರು ಇತ್ತೀಚೆಗೆಲ್ಲ ಟೋಟಲ್ ಎಲ್ಲ ಕಡೆಗೆ ಸದ್ಯಕ್ಕೆ ವೈರಸ್ ನಡೀತಾ ಇದೆ, ಪಾಲಿನೇಷನ್ ಆಗ್ತಾ ಇಲ್ಲ. ಆದ್ರೆ ಇದು ಗಂಡು ಇರೋದ್ರಿಂದ ಪಾಲಿನೇಷನ್ ಚೆನ್ನಾಗಾಗುತ್ತೆ. ಅಲ್ಲ ಅದು ಇರ್ಲಿ, ಹೆಚ್ಚಿರಬಾರ್ದು. 1000ಕ್ಕೆ ಒಂದು 8 ಇರ್ಬೋದು. 1000ಕ್ಕೆ 8 ಇದ್ರೆ ನಡೀತದೆ. 1000ಕ್ಕೆ 20 ಇರ್ಲಿ. ಅಷ್ಟು ಇಡೀ ಹೊಲ ಆದ್ರೆ ತೊಂದ್ರೆ. ಈಗ ನಿಮ್ ಗಂಡು ಎಷ್ಟು ಪರ್ಸೆಂಟ್ ಬಂದಿದೆ? ನಮ್ದು ಇದ್ರಾಗ ಒಂದು 250ರಿಂದ 300 ಗಂಡು ಗಿಡ ಇದೆ. ಅದೇ ಒಂದು ಈಗ 5 ಎಕರೆ 50 ಗಿಡ ಇದ್ದು ಇದು 250 ಗಿಡಕ್ಕೆ ಎಷ್ಟಾಗತ್ತೆ? ಪಾಲಿನೇಷನ್ ಆಗ್ತದೆ ಹೊರಗಡೆ. ಅಲ್ಲ ಆಗ್ತಿತ್ತಲ್ಲ, 8-10 ಎಕರೆಗೆ ಒಂದು 8-10 ಇದ್ರೆ ಲ್ಯಾಬ್ಸ್ ಮಾಡಿದ್ದಾರೆ ಬಹಳಷ್ಟು. ಈಗ ಆಲ್ರೆಡಿ ಒಂದು 1000ಕ್ಕೆ 7-8 ಗಿಡ ಬರ್ತದೆ. ಅಲ್ಲ ಅಷ್ಟು ಬಂದ್ರೆ ಬೆಟರ್. ಎಲ್ಲ ಬಾಡಿ ಬಂದ್ಬಿಟ್ಟು ಮುಂಚೆ ಎಲ್ಲ ಇದೆಲ್ಲ ಅವರು ಡೆವಲಪ್ ಮಾಡಿದ್ದಿಲ್ಲ. ಇತ್ತೀಚೆಗೆಲ್ಲ ಬಾಡಿ ಡೆವಲಪ್ ಮಾಡಿರೋದ್ರಿಂದ ಬಾಡಿ ಕಮ್ಮಿ. ಇಲ್ಲಿ ನೋಡ್ರಿ, ಇದೆ ಇದೆ ಇದೆ. ಐತೆ 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 ಸರ್. ಅಕ್ಟೋಬರ್ 27, ಇವತ್ತು ಆಗಸ್ಟ್ 12, ಲೆಕ್ಕ ಹಾಕ್ರಿ. 10ನೇ ತಿಂಗಳು. ಅಲ್ಲ ಈಗ 10 ತಿಂಗಳಾಗೈತೆ. 10 ತಿಂಗಳಾಗಿದೆ. ಬರೋ ಅಕ್ಟೋಬರ್ 27ಕ್ಕೆ ವರ್ಷ ಆಗುತ್ತೆ. ಹೊಲ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಆಗ್ಬೇಕು ಸರ್. ಇದು ಫರ್ಟಿಲಿಟಿಗೆ ಎದುರಿದ್ವಿ ಅಂದ್ರೆ ಅವಾಗ ಬೇಸಿಗೆ ಇತ್ತಲ್ಲ, ಹಿಂಗಾಗಿ ಎದುರಿದ್ ನಾವು. ಬೇಸಿಗೆಯಲ್ಲಿ ಗೊಬ್ಬರ ಕೊಡೋಕೆ ಎದುರಿಬಿಟ್ಟಿವಿ ನಾವು. ಟೆಂಪ್ರೇಚರ್ ನಿಯರ್ 40 ತನಕ ಬಂದ್ಬಿಡ್ತಲ್ಲ, ಅವಾಗ ಎದುರಿಬಿಟ್ಟಿವಿ ನಾವು. ನೀರನ್ನು ಕಮ್ಮಿ ಆಗ್ಬಿಡ್ತು. ಒಂದೆರಡು ಕಿತ್ತಾಳಪ್ಪ ಸಣ್ಮಕಣ. ಎರಡು ಟೈಪ್ ಕಾಯಿ ಬಂದವೆ. ಹೌದೌದು. ಅಲ್ಲ ಅವ್ರಿಗೊಂದು ಹಾಕ್ಬೇಕು. ಚೆನ್ನಾಗಿದೆ. ತಿನ್ನಕ್ಕೆ ಹೆಂಗಿದೆ ನೋಡ? ಭಾರಿ ಸ್ವೀಟ್, ಭಾರಿ ಸ್ವೀಟ್, ಭಾರಿ ಸ್ವೀಟ್. ಬರ್ರಿ ಬೆಳೆಗಾರರು, ಬೆಳೆದಿರಂತ ರೈತರು. ಇವರು ವಿಜಯಣ್ಣ ಅವರು, ವಿಜಯಕುಮಾರ್ ಅವರು ಬಹಳ ಬೆಳೆದಿದ್ದಾರೆ. ಹಳೆ ರೈತರು ಬೇರೆ, ರೈತರು ಹಳೆ ರೈತರು ಬೇರೆ. ಇವರು ವಿಸಿಟ್ ಮಾಡಕ್ ಇವರು ಬಂದಾರೆ. ನಾವಲ್ಲಪ್ಪ ಸಸಿ ಕೊಡಿಸಿದ್ದು, ನೀವಿಬ್ಬರ ಸೇರಿ ನನಗೆ ಇದನ್ನ ಕೊಡ್ಲಿಲ್ಲ, ಕಮಿಷನ್ ಕೊಡ್ಲಿಲ್ಲ. ಸಸಿ ಕೊಡಿಸಿದ್ನಿ ಅಂತಾಗೆ. ಮತ್ತೆ ಚೆನ್ನಾಗೈತೆ ಬೆಳೆ, ಚೆನ್ನಾಗೈತೆ, ಭಾಳ ಚೆನ್ನಾಗೈತೆ. ಚೆನ್ನಾಗೈತಪ್ಪ. ನಾವು ಅಂದ್ರೆ ನಮ್ಮ ಚೆನ್ನಾಗಿದೆ, ರೈತರಿಗೆ ಚೆನ್ನಾಗಿದೆಪ್ಪ. ಒಳ್ಳೆ ಬೆಳೆ, ಒಳ್ಳೆ ಇದು ನಾವು ಮಾಡ್ಕೊಂಡ್ರೆ ಒಳ್ಳೆ ಹೆಂಗೈತೆ. ಒಳ್ಳೆ ದುಡ್ಡು ಆಗ್ತದೆ ರೈತನಿಗೆ, ಒಳ್ಳೆ ದುಡ್ಡು ಆಗ್ತದೆ ಪಾಪ. ಒಳ್ಳೆ ದುಡ್ಡು ಆಗ್ತದೆ. ಭಾಳ ಜನಕ್ಕೆ ನಾವು ಹೇಳಿದ್ವಿ ರೈತನಿಗೆ ಇದು ಒಳ್ಳೆ, ಇದು ಸೈಡ್ ಬೆಳೆ. ಅಡಿಕೆಗೆ ಹಾಕೊಂಡ್ರೆ ಒಳ್ಳೆ ಬೆಳೆ. ಅಡಿಕೆ ಜೊತೆಗೆ ಒಂದಡಿ ಬಿಟ್ಟು ಹಾಕೊಂಡ್ರೆ ಒಳ್ಳೆ ಬೆಳೆ. ಅಡಿಕೆನ ಬೆಳೆಯುತ್ತೆ. ಈ ಕಡೆ ಇದು ಅಡಿಕೆಗೆ ಒಳ್ಳೆ ಇದು ಕೊಡ್ತೈತೆ, ಅದು ಪಪ್ಪಾಯಿ ಎಲೆ. ಹಂಗಾಗಿ ನೆರಳು ಬಂದು ಮತ್ತೆ ಪೋಷಕಾಂಶ ಅಡಿಕೆ ಗಿಡಕ್ಕೆ
ಸೊಗಸಾಗಿದಾಗ್ತದೆ ಮುಂದೆ. ಹ್ಮ್ ಅದು ಅದೇ ಬಾಳೆ ಹಾಕಿದ್ರೆ ಇದಾಗ್ತದೆ ಯಾವುದು ಬಡೆ ಜಾಸ್ತಿ ನೆಳ್ಳಾಗಿ ಕೆಂಪಗಾಗ್ತವೆ. ಇದಕ್ಕೆ ಅರ್ಧ ಮರದ ಬೆಸ್ಟ್ ಬೀಳುತ್ತಲ್ಲ ಬಹಳ ಒಳ್ಳೇದು. ಪಪ್ಪ ಇದ್ದಾಗ ಅಡಿಕೆ ಸಖತ್ತಾಗುತ್ತೆ. ಅದನ್ನ ಹಾಕಿ ಒಂದ್ 4-5 ದಿವಸ ಮತ್ತೆ ಪಪ್ಪಾಯಿ ಗಿಡ ನೋಡಪ್ಪ. ನೆಂಟ್ರದ ಒಂದ್ ನಾವ್ ಇಲ್ಲಿ ಮತ್ತೇಂತಿ ಬಾ ನೋಡೋಣ. ಜಮೀನ್ ಸಿಕ್ಬೇಕಲ್ಲಪ್ಪ. ಜಮೀನ್ ಇದೆ ಪಕ್ಕದಾಗ ನೀರುಗಳು ಬೇಕು. ಇಂಥ 11 ಕಾಲ ನೀರುಗಳು ಪಜೀತಿ ಒಳ್ಳೆ ಹೂ ಸೆಟ್ಟಿಂಗ್ ಆಗೋ ಟೈಮ್ನಾಗೆ ಮಳೆ ಹೋಯ್ತಾ ಪಜೀತಿ ಆಗ್ತದೆ. ಇವಾದ ಈಗ ನೋಡು ಮುಸಾಫು ಇವೆಲ್ಲ ಜೋಕ್ ಬಂದವಲ್ಲ, ಏನೋ ಒಂದು ಕೊರತೆ ಐತಿ ಇದಕ್ಕೆ ಬರೋಣ. ನಮ್ಮವಂತೂ ಇತ್ತೀಚೆಗೆ ಇದಾಗಿದೆ. ಇಲ್ಲ ಬೀಗಿರಿ ಕೊಟ್ಟು ಕಳ್ಸಕ್ಕಲ್ಲ. ಒಂದು 1.5 kg 2 kg ಇದು 1.5 kg ಇಂದ 1.25 kg ಇದೆ. 1.5 kg ಅಷ್ಟೇ. ಚೆನ್ನಾಗಿ ಇಷ್ಟು ಬಂದ್ರೆ ಚುಕ್ಕಿ ಗಿಕ್ಕಿ ಏನಿಲ್ಲ, ಚೆನ್ನಾಗಿದೆ. ಇದು ಬಹಳ ಚೆನ್ನಾಗಿ ಭಾರಿ ಸ್ವೀಟ್ ಸರ್. ಕಲರ್ ರೆಡ್ ಮಸ್ತ್ ಟೇಸ್ಟ್. ಹಾ ಆ ಟೈಪ್ ನಮ್ ಸ್ನೇಹಿತರು ತಿಂದಾರ ಅಂದ್ರೆ ಅಷ್ಟಿಷ್ಟು ತಿಂದಲ್ ಬಿಡ್ರಿ. ನಾನು ಒಂದು ಕಟ್ಟಿಂಗ್ ದರಿದ್ರಕ್ಕೆ ಒಂದು 50 kg ತಗೊಂಡೋಗ್ತಾರೆ ವಿಜಯನ. ದಿವಸ ಇರ್ತೀವಲ್ಲ ಒಂದು 50 kg ತಿಂದ್ಬಿಡ್ತಾರೆ. ಒಬ್ಬೊಬ್ರು 2 ತಗೊಂಡೋಗ್ಬಿಟ್ರೆ ಚೀಲ ಅಂತೆ ಚರ್ಮಕಣ ಕೇಳು. ಚೀಲ ಗಟ್ಲೆ ಅಂತೆ ಲೇಬರ್ ಅಲ್ಲ, ಒಳ್ಳೆ ಜನನೇ. ಬಹಳ ಚೆನ್ನಾಗಿದೆ. ಅಲ್ಲ ಇದು ಏನಾರ ಸಪ್ಪೆ ಇದ್ದಿದ್ರೆ ಯಾರು ಇಷ್ಟಪಡ್ತಲ್ಲ, ಮತ್ತೆ ಯಾವಾಗೇನ ಕರೆದ್ರೆ ಬರ್ತಲ್ಲ, ಅಷ್ಟು ಟೇಸ್ಟ್ ಆಗ್ತಿದೆ. ಟೇಸ್ಟ್ ಇರೋದ್ರಿಂದ ಯಾರು ಬಿಡ್ತಾ ಇಲ್ಲ. ಹೌದು, ಹೆಂಗ ಅದ್ಭುತ ಆಗಿದೆ, ಬಾರಿ ಚೆನ್ನಾಗಿ. ಇವರು ನಾವು ಅಡ್ರೆಸ್ ಹೇಳಿಲ್ಲ. ದ್ಯಾಪನಹಳ್ಳಿ ಪುಟ್ಟಣ್ಣ, ಗೌಡ್ರ ಪುಟ್ಟಣ್ಣ, ದ್ಯಾಪನಹಳ್ಳಿ ಗೌಡ್ರ ಪುಟ್ಟಣ್ಣ, ಬ್ರಹ್ಮಸಾಗರ ಹೋಬಳಿ, ಚಿತ್ರದುರ್ಗ ತಾಲೂಕು ಮತ್ತು ಜಿಲ್ಲೆ. ಮತ್ತೆ ಅಣ್ಣವ್ರು ಭಾರಿ ಅಷ್ಟು ಅಡಿಕೆ ಬೆಳೆದಿದ್ದಾರೆ. ಆಲ್ರೆಡಿ ಅಡಿಕೆ ಕಟಿಂಗ್ ಮಾಡ್ತಿದ್ದಾರೆ. ಬಹಳ ಹಳೆ ಬೆಳೆಗಾರ ಅಡಿಕೆ ಎಲ್ಲ ಬೆಳೀತಾರೆ. ಈಗ ಅಡಿಕೆ ಜೊತೆಗೆ ಪಪ್ಪಾಯಿ ಹಾಕಿದ್ದಾರೆ ನೋಡ್ರಿ. 1 ಅಡಿ ಬಿಟ್ಟು ಹಾಕಿದ್ದಾರೆ. 1 ಅಡಿ ಗ್ಯಾಪ್ ಮಾಡಿ. 1 ಅಡಿ ಇದೆಯಲ್ಲ 1 ಅಡಿ 1.5 ಅಡಿ ಹೆಂಗೆ ಹೆಚ್ಚು ಕಡಿಮೆ ಹಾಕ್ಯಾರ. ಸ್ಕೂಲ್ ಹುಡುಗದಾಗ ಹಾಕಿದ್ ನಾನು. ಯಾಕ್ರಲ್ಲಿ ಹಿಂಗ್ ಇಡ್ತೇವೆ ಸಣ್ಣ ಇವು ಬಾಡ್ರೆಟ್ ಹುಡುಗ ಸಣ್ಣ ಮುಖಣ್ಣವ್ರು ಬಂತಾರೆ. ನಮ್ದು ಷಣ್ಮುಖಪ್ಪ ಅಂತ, ಬಸವನಕೆರೆ, ಭರಮಸಾಗರ ಹೋಬಳಿ, ಚಿತ್ರದುರ್ಗ ತಾಲೂಕು, ಜಿಲ್ಲೆ. ನಾವು ಇಲ್ಲಿ ನಮ್ಮ ಸ್ನೇಹಿತರು ಇವ್ರ ನೆಂಟರ ಮನೆಗೆ ನೋಡಕ್ಕೆ ಅಂತ ಬಂದ್ವಿ. ಭಾಳ ಚೆನ್ನಾಗೈತಿ. ಇಂಥ ಅಭಾವ ನಾವೆಲ್ಲ ಕೋಸು, ಮೆಣಸು, ಟಮಾಟೆ ಇವೆಲ್ಲ ಬೆಳಿತೀವಿ. ಮೊದ್ಲಿದ್ದೆಲ್ಲ ಅದನ್ನೇ ಬೆಳಿತಿರೋದು. ನೋಡಿದ್ರೆ ಹಾಕ್ಬೇಕು ಅನಿಸ್ತದೆ. ನಮ್ಮ ಕಡೆ ಎಲ್ಲ ಇವನ್ನೆಲ್ಲ ಉಳಿಸಕ್ಕದಲ್ಲ ಇಷ್ಟ ಆಗ್ತದೆ. ಯಾಕೆಂದ್ರೆ ಬೇಸಿಗೆಗೆ ಗಿಡಕ್ಕೆ ಸಪೋರ್ಟ್ ಇರ್ಲಿ ಅಂತ ಬಿಟ್ವಿ, ಈಗಲಗಟ್ಲೆ ಹೊತ್ಕೊಂಡು ಹೋಗ್ತಾರೆ. ಹಂಗಾಗಿ ನಾವು ಕಾಯಕ್ಕಾಗಲ್ಲ. ಆಮೇಲೆ ಮೇಲಾಗಿ ನಮ್ಮ ನೀರುಗಳು ಭಾಳ ಕಡಿಮೆ. ತೋಟ ಮಾಡಿದ್ವಿ, ತೋಟಗಳು ಉಳಿಸ್ಕೊಳ್ಳೋದೇ ಕಷ್ಟ. ಬರಲ್ಲ ದುಡ್ಡಾಕತ್ತೆ. ಭಾಳ ಚೆನ್ನಾಗಿ ಬೆಳಿಬೇಕು ಅನಿಸುತ್ತೆ, ಆದ್ರೆ ಬೆಳೆ ಪರಿಸ್ಥಿತಿ ಇಲ್ಲ. ಹಚ್ಚಿಲ ಆಗಲ್ಲ ಜನ. ಅದು ಅನುಕೂಲಕರವಾದ ವಾತಾವರಣ ಇದೆ. 6 ಎಕರೆ ಹತ್ತತ್ರ ಬರುತ್ತಾ. ಹೆಂಗಪ್ಪ ಅಂದ್ರೆ ಅದು ಸೇಫ್ಟಿ ಮಾಡ್ಕೊಳ್ಳೋದು ಭಾಳ ಕಷ್ಟ. ಜನಗಳು ಓಡಾಡ್ತಿರ್ತಾರೆ, ಸುಮ್ಮನೆ ತಗೊಂಡು ಹೋಗ್ತಿರ್ತಾರೆ. ಯಾರು ಬಂದ್ರು ಸುಮ್ಮನೆ ಕಿತ್ಕೊಂಡು ಹೋಗ್ಬಿಡ್ತಾರೆ. ಭಾಳ ಕಷ್ಟ ಆಗ್ಬಿಟ್ಟದೆ. ಅದನ್ನ ನೋಡಿದ್ರೆ ನಾವು ಮಾಡಬಾರ್ದೇನು, ಮಾಡ್ಬೇಕು ಅನಿಸ್ತತೆ. ಆ ಥರ ಪೋಲಾಗ ಏನು ಮಾಡಬಾರ್ದು ಅನಿಸ್ತದೆ. ವೇಸ್ಟ್ ಅದು. ಪರವಾಗಿಲ್ಲ, ಭಾರಿ ಖುಷಿ ಆಯ್ತು ನೋಡಿ. ಎಲ್ಲ
ಇಲ್ಲ ನನಗಿನ ಅಂತ ಭಾರಿ ಕೆಲವೊಂದು ತೋಟ ನೋಡಿದ್ರೆ ಸಿಕ್ಕಾಪಟ್ಟೆ ಸೈಜ್ ಬಂತು ನನಗೆ. ಕೆಲವೊಂದು ನ್ಯೂಟ್ರಿಷನ್ ಕೊರತೆ ಆಯ್ತು ಅಂತ ಗೊತ್ತಾಗಿದೆ. ಇಲ್ಲಿವರೆಗೂ ನಮ್ಗಂತ ಮಳೆನೂ ಬಂದಿಲ್ಲ ಮುಸ್ತಾಫ್. ಮಳೆನೂ ಅಷ್ಟಕ್ಕಷ್ಟೇ. ಆದರೆ ಕೈ ಬರೋಕ್ಕೆ 10-26 ಟೊಮೆಟೊ. ಕೊನೆಯದಾಗಿ ರೈತರಿಗೆ ಬೆಳೆದ್ರೆ ಹೆಂಗಿದೆ? ಎಲ್ಲ ಇದು 15 ವೆರೈಟಿ ರೈತರಿಗೆ ಬಹಳ ಲಾಭದಾಯಕ ಆಗ್ತಕ್ಕಂಥ ವೆರೈಟಿ. ಯಾಕಂದ್ರೆ ಹಿಂದೆಲ್ಲ ಎಷ್ಟೋ ಜನ ಕೈ ಸುಟ್ಕೊಂಡ್ರು ರೆಡ್ ಲೇಡಿ ಹಾಕಿ, ರೆಡ್ ಲೇಡಿ ತೈವಾನ್ ರೆಡ್ ಲೇಡಿ ಹಾಕಿ ₹1 ತಗೊಳ್ದಂಗೆ ಸಾಲ ಮಾಡ್ಕೊಂಡಿರ್ತಕ್ಕಂಥ ರೈತರಿದ್ದಾರೆ. ಬಟ್ ಇದು ಹಂಗ ಆ ಥರ ಯಾವ ಕಾರಣಕ್ಕೂ ಆಗೋದೇ ಇಲ್ಲ. ಮಾರ್ಕೆಟ್ ಸಮಸ್ಯೆ ಅಂದ್ರೆ ಇದು ಸ್ವಲ್ಪ ಲೇಟ್ ಆಗಬಾರ್ದು ಅಷ್ಟೇ.